ಶ್ರೀಗುರುಭ್ಯೋ ನಮಃ ಹರಿ ಓಂ. ದುರ್ಗೆ ಸ್ಮೃತ ಹರಸಿ ಭೀತಿಮಶೇಷಂತೋ ಸ್ವಸ್ಥೇ ಸ್ಮೃತ ಮತೆ ಮದೇವ ಶುಭಾಂ ದದಾಸಿ ದಾರಿದ್ರ್ಯ ದುಃಖಭಯಹಾರಿಣಿಕಾತ್ವರಣ್ಯ ಸರ್ವೋಪಕಾರಕರಣಾಯ ಸರಾರ್ಧ ಚಿತ್ತ ಸರ್ವಾಬಾಧ ಪ್ರಶಮನಂ ತ್ರೈಲೋಕ್ಯಸ್ಯಾಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಮಸ್ಮದ್ಭೇರಿ ವಿನಾಶನಂ. ಎಲ್ಲ ಭಕ್ತ ಮಹಾಜನಗಳಿಗೆ ಶ್ರೇಯಾಂಕ ಭಟ್ರು ಮಾಡುವಂಥ ನಮಸ್ಕಾರಗಳು. ವಿಶೇಷವಾಗಿ ನಾವು ಈ ದಿನ ತಿರುವನಂತಪುರದ ಪೌರ್ಣಿಮಾ ಕಾವು ಅನ್ನೋ ಕ್ಷೇತ್ರದಲ್ಲಿ ಈ ದಿನ ಇದ್ದೇವೆ. ವಿಶೇಷವಾಗಿ ಇಲ್ಲಿ ಈ ದಿನದಿಂದ ನಾಳೆ ನಾಡಿದ್ದು ಹುಣ್ಣಿಮೆ ಪರ್ಯಂತ ತನಕ ಈ ಕ್ಷೇತ್ರದಲ್ಲಿ ಆದಿಪರಾಶಕ್ತಿ ದೇವಿಯ ಪ್ರತಿಷ್ಠಾಪನೆ ಮಹೋತ್ಸವ ಕಾರ್ಯಕ್ರಮಗಳು ನಡೆಯಲಿದೆ. ವಿಶೇಷವಾಗಿ ನಾವು ಈ ದಿನ ಪ್ರಾತಃ ಕಾಲದಲ್ಲಿ ಹೇರಂಬ ಮಹಾಗಣಪತಿ ಹೋಮ ನೆರವೇರಿದೆ. ಹಾಗೂ ಈ ದಿನ ಸಾಯಂಕಾಲದಲ್ಲಿ ದೇವತಾ ಸಾನ್ನಿಧ್ಯದಲ್ಲಿ ಸ್ಥಳ ಶುದ್ಧಾರ್ಥವಾಗಿ ಸುಸ್ತಿ ಪುಣ್ಯಾಹವಾಚನೆಯಿಂದ ಪ್ರಾರಂಭಗೊಂಡು ವಾಸ್ತು ಹೋಮ, ವಾಸ್ತು ಪೂಜಾ ಹಾಗೂ ದಿಗ್ಬಲಿದಾನಗಳು ಹಾಗೂ ಸುದರ್ಶನ ಹೋಮಾದಿ ಕಾರ್ಯಗಳು ನಡೆಯಲಿದೆ. ಹಾಗೂ ನಾಳೆ ದಿನ ನಾನಾ ವಿಧ ದೇವತಾ ಸತ್ಕರ್ಮಗಳನ್ನು ನೆರವೇರಿಸಿ ನಾಡಿದ್ದು ಪೌರ್ಣಿಮೆ ದಿನದಲ್ಲಿ ದೇವತಾ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ಆದಿಪರಾಶಕ್ತಿ ದೇವಿಯ ಪ್ರತಿಷ್ಠಾ ಮಹೋತ್ಸವ ಹಾಗೂ ಬ್ರಹ್ಮಕಲಶ ಕುಂಭಾಭಿಷೇಕಗಳು ನೆರವೇರಲಿದೆ. ವಿಶೇಷವಾಗಿ ನಾನು ಈ ಕ್ಷೇತ್ರಕ್ಕೆ ಅವರ ಇಲ್ಲಿಯ ಯಜಮಾನರ ಒಂದು ಆಮಂತ್ರಣ ಕೊಟ್ಟು ಕರೆದಾಗ ಈ ಕ್ಷೇತ್ರಕ್ಕೆ ಬಂದು ಕೆಲವು ಕಾರ್ಯಕ್ರಮ ನೆರವೇರಿಸ್ಕೊಡ್ಬೇಕು ಅಂತ ಹೇಳಿದಾಗ ನಾವು ತುಂಬಾ ಖುಷಿಯಿಂದ ಒಪ್ಕೊಂಡು ಬಂದೆ. ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ತುಂಬಾ ಆಧ್ಯಾತ್ಮಿಕವಾಗಿ ದೇವಿಯ ಸಾನ್ನಿಧ್ಯದಲ್ಲಿ ಸೇವಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಭಾಗ್ಯ ನನಗೆ ದೊರಕಿದ್ದು ನಿಜವಾಗ್ಲೂ ಜಗದ್ಗುರು ಶೃಂಗೇರಿ ಜಗದ್ಗುರುಗಳ ಆಶೀರ್ವಾದ ಹಾಗೂ ಕ್ಷೇತ್ರ ಸ್ವಾಮಿಯಾದ ಸುಬ್ರಹ್ಮಣ್ಯನ ಅನುಗ್ರಹದಿಂದ ಈ ಕಾರ್ಯದಲ್ಲಿ ಪಾಲ್ಗೊಳ್ಳುವ ಅವಕಾಶ ನನಗೆ ದೊರಕಿದೆ. ವಿಶೇಷವಾಗಿ ಈ ಸಾನ್ನಿಧ್ಯದಲ್ಲಿ ತುಂಬಾ ದೈಹಿಕವಾದ ಶಕ್ತಿ ಇದೆ ಹಾಗೂ ಕಳೆ ಇದೆ. ವಿಶೇಷವಾಗಿ ಇಲ್ಲಿ ದೇವಿಯನ್ನು ಬಾಲತ್ರಿಪುರ ಸುಂದರಿ ನಂಬಿಕೊಂಡು ಬರುವಂತಹ ಭಕ್ತಾದಿಗಳ ಮನಸ್ಸಿನ ಯಾವುದೇ ಒಂದು ಸಂಕಲ್ಪಗಳೇನಿದ್ರು ಆ ಸಂಕಲ್ಪಗಳನ್ನ ಆ ದೇವಿ ನೆರವೇರಿಸಿಕೊಟ್ಟು ಅವರಿಗೆ ಬಂದಿರುವಂತಹ ಎಲ್ಲಾ ಕಷ್ಟ ಕಾರ್ಪಣ್ಯಗಳು ಆ ದೇವಿ ನಿವಾರಣೆ ಮಾಡ್ತಾಳೆ ಅಂತೇಳಿ ಈ ಕ್ಷೇತ್ರದಲ್ಲಿ ಪ್ರಸಿದ್ಧಿ. ವಿಶೇಷವಾಗಿ ಇಲ್ಲಿ ಪೌರ್ಣಿಮೆ ದಿನದಲ್ಲಿ ತುಂಬಾ ವಿಧವಾದ ಸೇವಾ ಕೈಂಕರ್ಯಗಳು ಹಾಗೂ ಇಲ್ಲಿ ನಾನಾ ವಿಧ ದೀಪೋತ್ಸವಗಳು ಹಾಗೂ ಅದೇ ರೀತಿ ವಿಶೇಷವಾಗಿ ಅಧಿಕ ಭಕ್ತ ಮಹಾಜನರು ಇಲ್ಲಿಗೆ ಬಂದು ಆ ದೇವಿಯ ಸ್ಥಾನದಲ್ಲಿ ನಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನೆಲ್ಲ ಕೇಳಿಕೊಂಡ್ರೆ ಖಂಡಿತವಾಗಿ ಆ ದೇವಿ ನೆರವೇರಿಸಿಕೊಳ್ತಾಳೆ ಅಂತ ಈ ಸ್ಥಳದ ಪ್ರಸಿದ್ಧಿ. ವಿಶೇಷವಾಗಿ ಈ ದಿನದಿಂದ ನಾಡಿದ್ದು ಗುರುವಾರ ತನಕ ನಡೆಯುವಂತಹ ದೈವಿಕ ಕಾರ್ಯಕ್ರಮಗಳಲ್ಲಿ ನೀವೆಲ್ಲರೂ ಸಕುಟುಂಬ ಸಮೇತರಾಗಿ ಆಗಮಿಸಿ ಸ್ಥಳಕ್ಕೆ ಆಗಮಿಸಿ ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನು ಆ ದೇವಿಯಲ್ಲಿ ಹೇಳಿಕೊಂಡು ಅವಳ ಪ್ರಸಾದವನ್ನು ಸ್ವೀಕರಿಸಿ ಹಾಗೂ ಈ ಕಾರ್ಯಕ್ರಮವನ್ನು ಚೆಂದ ಕಾಣಿಸ್ಕೊಡ್ಬೇಕು ಹಾಗೂ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಡ್ತಾ ಇದ್ದೇನೆ.